ನಮಸ್ಕಾರ ವೀಕ್ಷಕರೇ, ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಎಂಥದೇ ಕಠಿಣ ಅಡೆತಡೆಗಳು ಎದುರಾಗಲಿ, ಈ ವಿಘ್ನ ನಿವಾರಕ ಗಜಮುಖನ ಒಂದು ಕೃಪೆ ಇದ್ರೆ ಸಾಕು, ಎಲ್ಲವೂ ಮಂಜಿನಂತೆ ಕರಗಿ ಹೋಗ್ತವೆ. ಹೌದು ವೀಕ್ಷಕರೇ, ಈ 2026 ಜುಲೈ 3ನೇ ತಾರೀಕು ಶುಕ್ರವಾರ ಅತ್ಯಂತ ಶಕ್ತಿಶಾಲಿಯಾದ ಕೃಷ್ಣ ಪಿಂಗಳ ಮಹಾಗಣಪತಿ ಸಂಕಷ್ಟ ಚತುರ್ಥಿ ಬಂದಿದೆ. ಈ ದಿನ ಆಚರಿಸುವ ಸಂಕಷ್ಟಹರ ಚತುರ್ಥಿ ವ್ರತಕ್ಕೆ ನಮ್ಮ ಜೀವನದ ಅತ್ಯಂತ ಕಷ್ಟದ ಸಮಸ್ಯೆಗಳು, ಸಾಲ ಬಾಧೆಗಳು ಹಾಗೂ ಮಾನಸಿಕ ಒತ್ತಡಗಳನ್ನು ಬುಡ ಸಮೇತ ಕಿತ್ತೆಸುವ ಅದ್ಭುತ ಶಕ್ತಿ ಇದೆ. ಇವತ್ತಿನ ನಮ್ಮ ಈ ವಿಶೇಷ ವಿಡಿಯೋದಲ್ಲಿ ಜುಲೈ 3ರ ಸಂಕಷ್ಟಿಯ ಶುಭ ಮುಹೂರ್ತ ಯಾವುದು, ಚಂದ್ರೋದಯದ ನಿಖರವಾದ ಸಮಯ ಯಾವುದು, ಹಾಗೆ ಮನೆಯಲ್ಲಿ ಸರಳವಾಗಿ ಪೂಜೆ ಸಲ್ಲಿಸುವ ವಿಧಾನ, ಈ ಕೃಷ್ಣ ಪಿಂಗಳ ಮಹಾಗಣಪತಿಯ ಮಂತ್ರಗಳು ಯಾವ್ದ್ಯಾವುದು, ಈ ಎಲ್ಲದ್ರ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ಲಿದ್ದೇವೆ. ಹಂಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಾಗೆ ಕುಟುಂಬದವರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ. ವೀಕ್ಷಕರೇ, ಮೊದಲಿಗೆ ಈ ತಿಂಗಳ ವ್ರತದ ಶುಭ ಸಮಯವನ್ನು ತಿಳಿದುಕೊಳ್ಳೋಣ. ಆಷಾಢ ಮಾಸದ ಈ ಸಂಕಷ್ಟಹರ ಚತುರ್ಥಿ ವ್ರತವನ್ನು 2026 ಜುಲೈ 3ನೇ ತಾರೀಕು ಅಂದರೆ ಶುಕ್ರವಾರ ಆಚರಿಸಬೇಕು. ಹಂಗಾಗಿ ಚತುರ್ಥಿ ತಿಥಿ ಆರಂಭ ಆಗೋದು ಜುಲೈ 3ರಂದು ಬೆಳಗ್ಗೆ 8:53ಕ್ಕೆ. ಹಾಗೆ ಚತುರ್ಥಿ ತಿಥಿ ಮುಕ್ತಾಯ ಆಗೋದು ಜುಲೈ 4ರಂದು ಬೆಳಗ್ಗೆ 9:35ಕ್ಕೆ. ಹಾಗೆಯೇ ಚಂದ್ರೋದಯದ ಸಮಯ ಜುಲೈ 3ರ ರಾತ್ರಿ 9:03ಕ್ಕೆ. ವೀಕ್ಷಕರೇ, ಶಾಸ್ತ್ರಗಳ ಪ್ರಕಾರ ರಾತ್ರಿಯ ಚಂದ್ರೋದಯದ ಸಮಯದಲ್ಲಿ ಚತುರ್ಥಿ ತಿಥಿ ಯಾವ ದಿನ ಇರುತ್ತದೆಯೋ ಅದೇ ದಿನ ನಾವು ಸಂಕಷ್ಟ ವ್ರತವನ್ನು ಆಚರಿಸಬೇಕು. ಆದ್ದರಿಂದ ಜುಲೈ 3ರ ಶುಕ್ರವಾರದಂದೇ ಈ ವ್ರತವನ್ನು ನಾವು ಆಚರಣೆಯನ್ನು ಮಾಡಬೇಕು. ಈಗ ವೀಕ್ಷಕರೇ, ನಮ್ಮಲ್ಲಿ ಕೆಲವರಿಗೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಈ ಸಂಕಷ್ಟ ಚತುರ್ಥಿಯನ್ನು ಪ್ರತಿ ತಿಂಗಳು ಏನಕ್ಕೆ ಆಚರಣೆಯನ್ನು ಮಾಡಬೇಕು ಅಂತ. ಈ ಪ್ರಶ್ನೆಗೆ ಉತ್ತರ ಏನು ಅಂತ ಅಂದರೆ, ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿಯನ್ನು ಸಂಕಷ್ಟಿ ಎಂದು ಹೇಳಲಾಗುತ್ತೆ. ವರ್ಷದ 12 ತಿಂಗಳಿಗೂ ತನ್ನದೇ ಆದ ವಿಶಿಷ್ಟ ಹೆಸರಿದೆ. ಪ್ರತಿ ತಿಂಗಳು ಗಣೇಶನ ವಿಭಿನ್ನ ರೂಪ ಹಾಗೂ ಪೀಠವನ್ನು ಪೂಜಿಸಲಾಗುತ್ತೆ. ಈ ಜುಲೈ ತಿಂಗಳಿನಲ್ಲಿ ನಾವು ಪೂಜಿಸಬೇಕಾದ ಗಣೇಶನ ನಾಮ ಕೃಷ್ಣ ಪಿಂಗಳ ಮಹಾಗಣಪತಿ ಹಾಗೂ ಪೀಠದ ಹೆಸರು ಶ್ರೀ ಶಕ್ತಿ ಗಣಪತಿ ಪೀಠ. ನಮ್ಮ ನಿತ್ಯ ಜೀವನದ ಒತ್ತಡ, ಕರ್ಮದೋಷ ಮತ್ತು ಗೃಹದೋಷಗಳಿಂದ ಬರುವ ಕಷ್ಟಗಳನ್ನು ಪ್ರತಿ ತಿಂಗಳು ನಿವಾರಿಸಿಕೊಂಡು ಮನಸ್ಸಿಗೆ ಶಾಂತಿ ಮತ್ತು ಯಶಸ್ಸನ್ನು ಪಡೆದುಕೊಳ್ಳಲು ಈ ಮಾಸಿಕ ವ್ರತವು ನಮಗೆ ಸಿಗುವ ಅತ್ಯುತ್ತಮ ಅವಕಾಶ. ವೀಕ್ಷಕರೇ, ಈಗ ಕೃಷ್ಣ ಪಿಂಗಳ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಈ ಕೃಷ್ಣ ಅಂದರೆ ಕಪ್ಪು ಮತ್ತು ಪಿಂಗಳ ಅಂದರೆ ಕೆಂಬಣ್ಣ ಮಿಶ್ರಿತ ಹಳದಿ ಬಣ್ಣ ಅಂದರೆ ಚಿನ್ನದ ಬಣ್ಣ. ಗಣೇಶನ ಈ ರೂಪ ಕಡು ನೀಲಿ ಅಥವಾ ಕಪ್ಪು ಬಣ್ಣ ಆಗಿರುತ್ತೆ. ಹಾಗೆಯೇ ಸೂರ್ಯನ ಪ್ರಕಾರ ಕಿರಣಗಳಂಥ ದಿವ್ಯ ವರ್ಣಗಳು ಒಳಗೊಂಡಿರುತ್ತೆ. ಇದು ಪರಶಿವನ ಅಗ್ನಿತತ್ವ ಮತ್ತು ಶಕ್ತಿಯ ಸಂಕೇತ ಆಗಿರುತ್ತೆ. ಹಾಗೆಯೇ ಶ್ರೀ ಶಕ್ತಿ ಗಣಪತಿ ಪೀಠ ಅಂದರೆ ಇದು ಸಕಲ ಸೃಷ್ಟಿಯ ಮೂಲ ಶಕ್ತಿಯಾದ ಆ ಪಾರ್ವತಿ ದೇವಿಯ ಸ್ವರೂಪದೊಂದಿಗೆ ಗಣೇಶನು ಸಿಂಹಾಸನ ರೂಢನಾಗಿರುವ ಪೀಠವಾಗಿರುತ್ತೆ. ವೀಕ್ಷಕರೇ, ಆಷಾಢ ಮಾಸದ ಸಂಕಷ್ಟಿಯ ದಿನ ನಾವು ಪೂಜಿಸುವ ಗಣೇಶನ ರೂಪಕ್ಕೆ ಕೃಷ್ಣ ಪಿಂಗಳ ಮಹಾಗಣಪತಿ ಅಂತ ಏನಕ್ಕೆ ಹೆಸರು ಬಂತು ಮತ್ತು ಇದರ ಮಹಿಮೆ ಏನು, ಪೌರಾಣಿಕ ಕಥೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಮ್ಮೆ ದೇವಲೋಕ ಮತ್ತು ಭೂಲೋಕದಲ್ಲಿ ಧರ್ಮವನ್ನು ನಾಶ ಮಾಡಲು ಅಹಂಕಾರದ ಸಾಕಾರ ರೂಪದಂತಿದ್ದ ಒಬ್ಬ ಪ್ರಬಲ ಅಸುರನು ಜನ್ಮ ತಾಳ್ತಾನೆ. ಆತನ ಉಪಟಳದಿಂದ ದೇವತೆಗಳು ಮತ್ತು ಋಷಿಮುನಿಗಳು ತಮ್ಮ ತಪಸ್ಸು, ಯಜ್ಞ, ಯಾಗಾದಿಗಳನ್ನು ಮಾಡಲು ಸಾಧ್ಯವಾಗದೆ ಕಷ್ಟ ಅನುಭವಿಸ್ತಾ ಇರ್ತಾರೆ. ದೇವತೆಗಳ ಸಕಲ ಅಸ್ತ್ರಗಳು ಆ ಅಸುರನ ಮುಂದೆ ವಿಫಲವಾಗುತ್ತೆ. ಆಗ ದೇವತೆಗಳೆಲ್ಲರೂ ಸೇರಿ ಸೃಷ್ಟಿಯ ಮೂಲ ಶಕ್ತಿಯಾದ ಜಗದಾಂಬೆ ಪಾರ್ವತಿ ದೇವಿ ಮತ್ತು ವಿಘ್ನ ವಿನಾಶಕ ಗಣೇಶನನ್ನ ಜಂಟಿಯಾಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ದೇವತೆಗಳ ಸಂಕಷ್ಟವನ್ನು ದೂರ ಮಾಡಲು ಗಣೇಶನು ತಾಯಿಯ ಶಕ್ತಿಯನ್ನು ತನ್ನೊಳಗೆ ಆವಾಹನೆ ಮಾಡಿಕೊಂಡು ಶ್ರೀ ಶಕ್ತಿ ಗಣಪತಿ ಪೀಠದ ಮೇಲೆ ವಿರಾಜಮಾನನಾಗುತ್ತಾನೆ. ಈ ಸಮಯದಲ್ಲಿ ಗಣೇಶನ ದೇಹದಿಂದ ಅತ್ಯಂತ ಪ್ರಖರವಾದ ನೀಲಿ ಮತ್ತು ಕೆಂಬಣ್ಣದ ಮಿಶ್ರಿತ ದಿವ್ಯ ಜ್ವಾಲೆಗಳು ಹೊರಹೊಮ್ಮುತ್ತವೆ. ಈ ದಿವ್ಯ ಪ್ರಭೆಯು ದುಷ್ಟ ಶಕ್ತಿಗಳನ್ನು ದಹಿಸಲು ಆರಂಭ ಮಾಡುತ್ತೆ. ಗಣೇಶನ ಈ ಭಯಂಕರ ಹಾಗೂ
ಕರುಣಾಮಯಿ ರೂಪವನ್ನೇ ಋಷಿಗಳು ಕೃಷ್ಣ ಪಿಂಗಳ ಮಹಾಗಣಪತಿ ಎಂದು ಸ್ತುತಿಸುತ್ತಾರೆ. ತನ್ನ ದಿವ್ಯ ದೃಷ್ಟಿ ಮತ್ತು ಶಕ್ತಿಯಿಂದ ಗಣೇಶನು ಧರ್ಮಕ್ಕೆ ಕಂಟಕವಾಗಿದ್ದ ಆ ಅಸುರನನ್ನು ಸಂಹಾರ ಮಾಡಿ ದೇವತೆಗಳ ಸಂಕಷ್ಟವನ್ನ ಪರಿಹರಿಸ್ತಾರೆ. ಅಂದಿನಿಂದ ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಯಾರು ಈ ಕೃಷ್ಣ ಪಿಂಗಳ ಮಹಾಗಣಪತಿಯನ್ನ ಶಕ್ತಿ ಪೀಠದೊಂದಿಗೆ ಆರಾಧಿಸುತ್ತಾರೋ ಅವರ ಸುತ್ತಲಿರುವ ನಕಾರಾತ್ಮಕ ಶಕ್ತಿಗಳು, ಶತ್ರುಬಾಧೆಗಳು ಮತ್ತು ಅಹಂಕಾರದ ದೋಷಗಳು ಸಂಪೂರ್ಣವಾಗಿ ನಾಶ ಆಗುತ್ತೆ ಎಂಬ ನಂಬಿಕೆ ಇದೆ. ಹಾಗಾಗಿ ವೀಕ್ಷಕರೇ, ಈ ಆಷಾಢ ಮಾಸದ ಸಂಕಷ್ಟಿಯಂದು ನಿಮ್ಮ ಮನೆಯಲ್ಲಿ ಕೃಷ್ಣ ಪಿಂಗಳ ಮಹಾಗಣಪತಿಯ ಸ್ಮರಣೆಯನ್ನ ಮಾಡಿ ಓಂ ಕೃಷ್ಣ ಪಿಂಗಳ ಮಹಾಗಣಪತಿಯೇ ನಮಃ ಎಂಬ ಮಂತ್ರವನ್ನ ಕನಿಷ್ಠ 21 ಅಥವಾ 108 ಬಾರಿ ಪಠಣೆಯನ್ನ ಮಾಡಬೇಕು. ಇದರಿಂದ ನಿಮ್ಮ ಜೀವನದಲ್ಲಿರುವ ದೃಷ್ಟಿ ದೋಷಗಳು ನಿವಾರಣೆಯಾಗಿ ಸಕಲ ಕಾರ್ಯಗಳಲ್ಲೂ ವಿಜಯ ಸಿಗುತ್ತೆ. ಇನ್ನು ವೀಕ್ಷಕರೇ, ಬಹಳಷ್ಟು ಜನ ಕೇಳುವ ಪ್ರಶ್ನೆ ಏನು ಅಂದರೆ, ನಾವು ಎಷ್ಟು ಸಂಕಷ್ಟಿ ವ್ರತಗಳನ್ನು ಆಚರಣೆಯನ್ನ ಮಾಡಬೇಕು ಅಂತ. ಸಾಮಾನ್ಯವಾಗಿ ಹೊಸದಾಗಿ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಜುಲೈ ತಿಂಗಳಿನಿಂದಲೇ ಅತ್ಯಂತ ನಿಶ್ಚಿಂತೆಯಿಂದ ಹಾಗೆ ಶ್ರದ್ಧೆಯಿಂದ ಆರಂಭ ಮಾಡ್ಬೋದು. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಬಲವಾದ ಕೋರಿಕೆ ಅಥವಾ ಸಂಕಲ್ಪ ಇದ್ದರೆ ನೀವು 3, 5, 7 ಅಥವಾ 9 ತಿಂಗಳ ಕಾಲ ವ್ರತ ಮಾಡೋದಾಗಿ ಸಂಕಲ್ಪ ಮಾಡ್ಕೊಳ್ಬೋದು. ಅಥವಾ ಇನ್ನೂ ಕೆಲವರು ವರ್ಷ ಪೂರ್ತಿ 11 ಅಥವಾ 21 ತಿಂಗಳುಗಳ ಕಾಲ ಭಕ್ತಿಯಿಂದ ವ್ರತ ಆಚರಣೆಯನ್ನ ಸಹ ಮಾಡ್ತಾರೆ. ಅದಾದ್ಮೇಲೆ ಸಂಕಲ್ಪದ ಅವಧಿ ಪೂರ್ಣಗೊಂಡ ನಂತರ ಶ್ರದ್ಧೆಯಿಂದ ದಾನ ಧರ್ಮ ಹವನಗಳನ್ನ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ಈಡೇರುತ್ತೆ. ಈಗ ಸಂಕಷ್ಟಹರ ಚತುರ್ಥಿ ದಿನದ ಪೂಜಾ ವಿಧಿವಿಧಾನಗಳು ಹೇಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಇಲ್ಲಿ ನೀವು ಗಮನಿಸಬೇಕು, ಸಂಕಷ್ಟಹರ ಚತುರ್ಥಿ ಇರುವಂಥದ್ದು ಶುಕ್ರವಾರ. ಹಾಗಾಗಿ ಶುಕ್ರವಾರ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಕಳಸವನ್ನ ತೆಗಿಬಾರ್ದು. ಹಾಗಾಗಿ ಗುರುವಾರವೇ ಕಳಸವನ್ನೆಲ್ಲ ತೆಗೆದು ದೇವರ ಫೋಟೋಗಳನ್ನೆಲ್ಲ ಒರೆಸಿ ನೀಟಾಗಿ ದೇವರ ಕೋಣೆಯನ್ನು ಸ್ವಚ್ಛ ಮಾಡಬೇಕು. ಹಾಗಾಗಿ ಗುರುವಾರವೇ ಆ ಕೆಲಸವನ್ನು ಮುಗಿಸ್ಕೊಳ್ಬೇಕು. ಅದಾದಮೇಲೆ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಮಡಿಯಾಗಿರುವಂಥ ಬಟ್ಟೆಗಳನ್ನ ಹಾಕ್ಕೊಂಡು ಮೊದಲಿಗೆ ಗಣೇಶನ ಮುಂದೆ ದೀಪ ಹಚ್ಚಬೇಕು. ಹಾಗೆ ಕೈಯಲ್ಲಿ ಸ್ವಲ್ಪ ನೀರು, ಅಕ್ಷತೆ ಮತ್ತು ಹೂವನ್ನು ಹಿಡಿದುಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು. ಏನಂತ, ನನ್ನ ಜೀವನದ ಎಲ್ಲ ಕಷ್ಟಗಳು ನಿವಾರಣೆಯಾಗಲಿ, ನನ್ನ ಇಷ್ಟಾರ್ಥಗಳು ಈಡೇರಲಿ, ಈ ಆಷಾಢ ಮಾಸದ ಕೃಷ್ಣ ಪಿಂಗಳ ಮಹಾಗಣಪತಿ ವ್ರತವನ್ನು ನಾನು ಆಚರಣೆಯನ್ನು ಮಾಡ್ತಾ ಇದ್ದೀನಿ, ನನಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಆ ನೀರನ್ನು ನೆಲಕ್ಕೆ ಬಿಡಬೇಕು. ಅದಾದಮೇಲೆ ಸಂಕಷ್ಟಿಯ ಪ್ರಮುಖ ನಿಯಮ ಅಂದರೆ ಉಪವಾಸ. ಹಾಗಾಗಿ ಬೆಳಗ್ಗಿನಿಂದ ರಾತ್ರಿ ಚಂದ್ರೋದಯದವರೆಗೂ ಸಂಪೂರ್ಣ ಉಪವಾಸ ಇರಬೇಕು. ಇನ್ನು ಆರೋಗ್ಯ ಸಮಸ್ಯೆ ಇದೆ, ಪೂರ್ತಿ ಉಪವಾಸ ಮಾಡೋಕ್ಕಾಗಲ್ಲ, ಈ ಶುಗರ್ BP ಇಂಥದ್ದು ಪ್ರಾಬ್ಲಮ್ಗಳಿದೆ ಅನ್ನೋದಾದರೆ ಅವರು ಹಣ್ಣು ಹಾಲು ಈ ರೀತಿ ಸೇವನೆಯನ್ನು ಮಾಡ್ಬೋದು. ಅದಾದಮೇಲೆ ಸಾಯಂಕಾಲದ ಶುಭ ಮುಹೂರ್ತದಲ್ಲಿ ಗಣೇಶನ ಮೂರ್ತಿಗೆ, ಮನೆಯಲ್ಲಿ ಗಣೇಶನ ಮೂರ್ತಿ ಇದ್ದರೆ ಆ ಒಂದು ಮೂರ್ತಿಗೆ ಹಾಲು, ಮೊಸರು, ಜೇನುತುಪ್ಪ ಹಾಗೆ ಗಂಗಾಜಲದಿಂದ ಅಭಿಷೇಕ ಮಾಡೋದು ತುಂಬಾ ಶ್ರೇಷ್ಠ. ಅದಾದಮೇಲೆ ಗಣೇಶನಿಗೆ ಗರಿಕೆ ಅಂದರೆ ಅತ್ಯಂತ ಪ್ರಿಯ. ಹಾಗಾಗಿ 21 ಗರಿಕೆಯನ್ನು ಗಣೇಶನ ನಾಮಾವಳಿಯನ್ನು ಹೇಳ್ತಾ ಆತನ ಪಾದಕ್ಕೆ ಸಮರ್ಪಿಸಬೇಕು. ಹಾಗೆ ಕೃಷ್ಣ ಪಿಂಗಳ ಗಣಪತಿಗೆ ಕೆಂಪು ದಾಸವಾಳ ಅಥವಾ ಯಾವುದೇ ಒಂದು ಕೆಂಪು ಬಣ್ಣದ ಹೂಗಳಿಂದ ಅಲಂಕಾರ ಮಾಡೋದ್ರಿಂದ ದೃಷ್ಟಿದೋಷ ನಿವಾರಣೆಯಾಗುತ್ತೆ. ಅದಾದಮೇಲೆ ಗಣೇಶನಿಗೆ ಪ್ರಿಯವಾದ 21 ಮೋದಕ ಅಥವಾ ಕಡುಬುಗಳನ್ನ ಸಿದ್ಧಪಡಿಸಿ ನೈವೇದ್ಯ ಮಾಡ್ಬೋದು. ಸಾಧ್ಯವಾಗದಿದ್ದರೆ ಬೆಲ್ಲ ಮತ್ತು ಅವಲಕ್ಕಿಯನ್ನು ಪ್ರಸಾದವಾಗಿ ಇಡ್ಬೋದು. ಇಲ್ಲಾಂದರೆ ಸಕ್ಕರೆ ಮತ್ತು ಕಡಲೆಯನ್ನು ಸಹ ಪ್ರಸಾದವಾಗಿ ಇಡ್ಬೋದು. ಇದಿಷ್ಟು ಆದಮೇಲೆ ಕೊನೆಯದಾಗಿ ಉಳಿಯುವಂಥದ್ದು ಚಂದ್ರನಿಗೆ ಅರ್ಘ್ಯ ಕೊಡುವಂಥದ್ದು. ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ಚಂದ್ರನಿಗೆ ಅರ್ಘ್ಯ ಕೊಡದಿದ್ದರೆ ಸಂಕಷ್ಟಿ ವ್ರತ ಪೂರ್ಣಗೊಳ್ಳೋದಿಲ್ಲ. ಹಾಗಾಗಿ ಚಂದ್ರೋದಯವಾದಾಗ ಚಂದ್ರನನ್ನು ನೋಡಿ ಕೈ ಮುಗಿಬೇಕು. ಒಂದು ತಾಮ್ರ ಅಥವಾ ಬೆಳ್ಳಿ ಪಾತ್ರೆಯಲ್ಲಿ ಶುದ್ಧ ನೀರು, ಸ್ವಲ್ಪ ಹಾಲು, ಅಕ್ಷತೆ ಮತ್ತು ಕೆಂಪು ಹೂಗಳನ್ನ ಹಾಕ್ಕೊಳ್ಬೇಕು. ಅದಾದಮೇಲೆ ಚಂದ್ರನಿಗೆ ಅಭಿಮುಖವಾಗಿ ನಿಂತ್ಕೊಂಡು ನೀರನ್ನು ನಿಧಾನವಾಗಿ ಕೆಳಗೆ ಬಿಡ್ತಾ ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಂತರ ಗಣೇಶನಿಗೆ ಮಹಾಮಂಗಳಾರತಿ ಮಾಡಿ ಪ್ರಸಾದವನ್ನು ಸೇವನೆ ಮಾಡಿ ಈ ಮೂಲಕ ಉಪವಾಸವನ್ನು ಮುರಿಬೇಕು. ಈಗ ವೀಕ್ಷಕರೇ, ಈ ದಿನ ಯಾವ ಒಂದು ಮಂತ್ರವನ್ನು ಪಠನೆಯನ್ನು ಮಾಡಿದ್ರೆ ನಮಗೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಓಂ ಕೃಷ್ಣ ಪಿಂಗಳಾಯ ನಮಃ ಅಥವಾ ಓಂ ಕೃಷ್ಣ ಪಿಂಗಳ ಮಹಾಗಣಪತಯೇ ನಮಃ. ಈ ಒಂದು ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸೋದ್ರಿಂದ ದೃಷ್ಟಿದೋಷಗಳು ಮತ್ತು ಶತ್ರುಬಾಧೆಗಳು ದೂರ ಆಗುತ್ತೆ.
ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅವರ ಬುದ್ಧಿ ಮತ್ತು ಜ್ಞಾನ ಹೆಚ್ಚಳ ಆಗಕ್ಕೆ ಈ ಒಂದು ಗಣೇಶ ಗಾಯತ್ರಿ ಮಂತ್ರವನ್ನ ಪಠಣೆಯನ್ನ ಮಾಡಬೇಕು. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಕೊನೆಯಲ್ಲಿ ವೀಕ್ಷಕರೇ, ನಿಮಗೆ ಎಂಥದೇ ಒಂದು ಕೆಲಸ ಇದ್ರೂ ಆ ಕೆಲಸವನ್ನು ಬದಿಗಿಟ್ಟು ಈ ಜುಲೈ 3ರ ಕೃಷ್ಣ ಪಿಂಗಳ ಸಂಕಷ್ಟಿಯ ದಿನದಂದು ಉಪವಾಸ ಇರಿ. ಹಾಗೆ ಗಣೇಶನ ಆರಾಧನೆಯನ್ನ ಮಾಡಿ, ಅದಾದಮೇಲೆ ಒಂದು ಬಿಳಿ ಪೇಪರ್ನಲ್ಲಿ ನಿಮ್ಮ ಕಷ್ಟಗಳೇನು, ನಿಮ್ಮ ಕೋರಿಕೆಗಳೇನು, ನಿಮಗೆ ಏನು ಆಗಬೇಕು ಅನ್ನೋದನ್ನು ಬರಿಬೇಕು. ಬರೆದು ಬಿಟ್ಟು ಅದನ್ನು ಗಣೇಶನ ಪಾದದ ಅಡಿ ಇಡಿ. ಮಾರನೇ ದಿನ ಆ ಚೀಟಿಯನ್ನು ತೆಗೆದು ಯಾರಿಗೂ ಸಿಗದ ಸುರಕ್ಷಿತ ಜಾಗದಲ್ಲಿ ಇಟ್ಕೊಳ್ಳಿ. ಈ ಕೃಷ್ಣ ಪಿಂಗಳ ಮಹಾಗಣಪತಿಯ ಅನುಗ್ರಹದಿಂದ ಆ ಕಷ್ಟಗಳು ಶೀಘ್ರವಾಗಿ ಕರಗುತ್ತೆ. ಹಾಗೆ ನಿಮಗೆ ಪ್ರತಿಯೊಂದು ಒಳ್ಳೆಯದಾಗ್ತಾ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಆಷಾಢ ಮಾಸದ ಸಂಕಷ್ಟ ಚತುರ್ಥಿಯ ದಿನದಂದು ಭಕ್ತಿಯಿಂದ ಕೃಷ್ಣ ಪಿಂಗಳ ಮಹಾಗಣಪತಿಯನ್ನು ಆರಾಧಿಸಿ ನಿಮ್ಮ ಜೀವನದ ಎಲ್ಲ ವಿಘ್ನಗಳನ್ನು ದೂರ ಮಾಡ್ಕೊಳ್ಳಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಾಗೆ ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಹಂಚ್ಕೊಳ್ಳಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕ ಮತ್ತು ದೈವಿಕ ಮಾಹಿತಿಗಾಗಿ ನಮ್ಮ ದೇಗುಲದಾರಿ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.